ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ವಲ್ಲಭ ಲೆಕ್ಚರರ್ ಹೇಗೆ ಅಂತ ಹೇಳಿ ತೋರಿಸ್ಕೊಟ್ಟಿರೋದಕ್ಕೆ ವಲ್ಲಭ ತುಂಬಾ ಥ್ಯಾಂಕ್ಸ್ ವಲ್ಲಭ. ಇವನ್ನ ಬ್ಲೈಂಡಾಗಿ ನಂಬಿದ್ವಿ, ಇವನ ಕಲರ್ ಏನು ಅನ್ನೋದನ್ನು ಇವಾಗ ಎಲ್ಲರಿಗೂ ಕೂಡ ಗೊತ್ತಾಗೋ ಥರ ಮಾಡಿದ್ದೆ. ಇವನಿಗೆ ಮುಂದೆ ಇಲ್ಲಿ ಜಾಗ ಇರಲ್ಲ ಅಂತ ಹೇಳಿದಾಗ, ಸರ್ ದಯವಿಟ್ಟು ಇನ್ನೊಂದ್ಸಲ ನನ್ನ ಕ್ಷಮಿಸ್ಬಿಡಿ ಸರ್. ಕ್ಷಮೆ ಕೇಳೋದಕ್ಕೂ ಅರ್ಹತೆ ಇರಬೇಕು. ಮಾಡಿರೋ ತಪ್ಪೇನು ಅಂತ ಗೊತ್ತಿದ್ರು ಕೂಡ ಕ್ಷಮೆ ಕೇಳ್ತಾ ಇದೆಯಲ್ಲ, ನಾಚಿಕೆ ಆಗಬೇಕು ನಿನಗೆ ಅಂತ ಹೇಳಿದಾಗ, ಹೇಳ್ಕೊಂಡ್ರಿ ಇವ್ರನ್ನ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ನೋಡಿ, ಪ್ರತಿ ಸಲ ಕೂಡ ಎಲ್ಲರೂ ಯಾರನ್ನೋ ಕಾಪಾಡ್ತಾರೆ ಅಂತ ಅನ್ಕೋಬಾರ್ದು. ವಲ್ಲಭಣ್ಣ ತುಂಬ ಥ್ಯಾಂಕ್ಸ್ ಅಣ್ಣ, ಈ ಸಲ ನಾನಿದ್ದೆ ಕಾಪಾಡಿದ್ದೀನಿ, ಮತ್ತು ಮುಂದಿನ ಸಲ ನಿಮಗೆ ನೀವೇ ಕಾಪಾಡ್ಕೊಳ್ಳೋ ಥರ ಇರಬೇಕು. ಇದೇ ಥರ ಎಕ್ಸ್ಪೀರಿಯೆನ್ಸ್ ಅಮೂಲ್ಯಂಗೂ ಆಗಿದೆ. ಆದರೆ ಅಮೂಲ್ಯ ಸುಮ್ಮನಿರಲಿಲ್ಲ, ಕೆನ್ನೆಗೆ 2 ಹೊಡೆದು ಚಪ್ಪಲಿ ತೋರಿಸಿದ್ದಾಳೆ. ಅದಕ್ಕೆ ಅವಳಿಗೆ ಈ ಪರಿಸ್ಥಿತಿ ಬಂದು ಅವ್ನು ನಿಜವಾದ ಮುಖ ಎಲ್ರಿಗೂ ಗೊತ್ತಾಗಿದ್ದು. ಇನ್ನು ಮುಂದೆ ನಿಮ್ಮನ್ನು ನೀವೇ ಕಾಪಾಡ್ಕೊಳ್ಳೋವಂಥ ಕೆಪಾಸಿಟಿನ ಬೆಳೆಸ್ಕೋಬೇಕು ಅಂತ ಹೇಳಿ ಅಲ್ಲಿಂದ ಅಮೂಲ್ಯನ ಕರ್ಕೊಂಡು ಹೋಗ್ತಾನೆ. ಇವನ್ ಫ್ರೆಂಡ್ಸ್ ಎಲ್ಲ ನೋಡಿ ತುಂಬಾ ಶಾಕ್ ಆಗಿಬಿಡ್ತಾರೆ. ಈ ಕಡೆ ಮನೆಯಲ್ಲಿ ಕಲಾಪಾಪ ಒಡವೆ ಎಲ್ಲನೂ ಕೊಟ್ಟಿರ್ತಾಳೆ ಅಂತ ಹೇಳ್ಬಿಟ್ಟು ಅವನ್ನ ಕೇಳೋದಕ್ಕೆ ಅಂತ ಹೇಳಿ ಸೂರ್ಯಕಾಂತ್ ಅವರು ಬಂದಿರ್ತಾನೆ. ಆಗ ಏನ್ರಿ ಏನಾದರೂ ಬೇಕಾಗಿತ್ತಾ? ನೀವು ಮತ್ತು ಚಂದ್ರ ಅವರು ಪಾರ್ಟಿ ಮಾಡ್ತಾ ಇದ್ದೀರಾ, ವ್ಯವಸ್ಥೆ ಮಾಡ್ತೀನಿ ಅಂತ ಹೋಗ್ತಾ ಇರ್ತಾಳೆ. ಕಲಾ ನಿಂತ್ಕೋ, ನಿನ್ನ ಒಡವೆಗಳೆಲ್ಲ ಎಲ್ಲಿ ಅಂತ ಹೇಳಿ ಕೇಳ್ತಾರೆ. ಯಾಕ್ರಿ? ಆಗಲೇ ಹೇಳಿದ್ನಲ್ಲ ಲಾಕರಲ್ಲಿ ಅಂತ ಹೇಳಿದಾಗ, ಲಾಕರಲ್ಲೆಲ್ಲ ಇದೆಯಾ ಅಥವಾ ಯಾರಿಗಾದ್ರೂ ಕೊಟ್ಟಿದ್ಯಾ? ನಾನು ಯಾರಿಗೆ ಕೊಡಲಿ? ಅದೇ ನಮ್ಗೆಲ್ರಿಗೂ ಮೋಸ ಮಾಡಿ ಹೋಗಿದ್ದಾಳಲ್ಲ ಆ ಅಮೂಲ್ಯ, ಅವಳಿಗೆ ಅಂತ ಹೇಳಿದಾಗ, ಏನ್ರಿ ಮಾತಾಡ್ತಾ ಇದ್ದೀರಾ? ಅವಳು ನಮ್ಮಿಬ್ಬರಿಗೂ ಎಷ್ಟು ದೊಡ್ಡ ಮೋಸ ಮಾಡಿದ್ದಾರೆ, ಎಷ್ಟು ನೋವು ಕೊಟ್ಟಿದ್ದಾಳೆ ಅಂತ ಹೇಳಿ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದನ್ನು ಯಾವುದೂ ಮರ್ತಿಲ್ಲ. ಮಗಳು ಅನ್ನೋ ಮಮಕಾರ ಇದ್ರೂ ಕೂಡ ನಮಗೆ ಮಾಡಿರೋ ಮೋಸನ ನೆನಪಿಸ್ಕೊಂಡು ನಾನು ಅವಳ ಜೊತೆ ಮಾತಾಡಿಲ್ಲ. ಅವಳು ಮಾತಾಡೋದಕ್ಕೆ ಬಂದರೂ ಕೂಡ ಅವಳ ಮುಖ ಕೂಡ ನೋಡಿಲ್ಲ. ಅಂಥದ್ರಲ್ಲಿ ನಾನು ಒಡವೆಗಳನ್ನೆಲ್ಲ ಕೊಡ್ತೀನ? ನಿಮಗೆ ಮರ್ಯಾದೆ ಎಲ್ಲ ತೆಗೆದಿರೋಳಿಗೆ ನಿಮ್ಮ ಮೇಲಿರೋ ಪ್ರೀತಿ ಗೌರವಕ್ಕೆ ನಾನು ಇಟ್ಟಿರೋದಕ್ಕೆ ಇದೇನಾ ನೀವು ಕೊಡ್ತಾ ಇರೋ ಬೆಲೆ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಟ್ಟು ಕಲಾ, ನಾನೇನೋ ಕೇಳ್ಬಿಟ್ಟೆ ಅಷ್ಟೇ, ಪ್ರೀತಿಯನ್ನು ಮಮಕಾರದಿಂದ ಕೊಟ್ಬಿಟ್ಟಿದ್ಯಾ ಹೇಗೆ ಅಂತ ಹೇಳಿದಾಗ, ಇಲ್ಲ ರೀ, ಯಾವುದೇ ಕಾರಣಕ್ಕೂ ಅವಳ ಮೇಲಿರೋ ಕೋಪ, ನಾವು ಮಾಡಿರೋ ಮೋಸನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ, ಇನ್ನು ಮುಂದೆ ಯಾವತ್ತೂ ಕೂಡ ಒಡವೆ ಬಗ್ಗೆ ಮಾತಾಡೋದಿಲ್ಲ ನಾನು ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ, ನಾನು ಹೇಳಿರೋದೆಲ್ಲ ಸತ್ಯ, ಆದರೆ ಒಡವೆನ ಕೊಟ್ಟಿದ್ದೀನಿ ಅಂತ ಹೇಳಿ ಇವಳು ಅನ್ಕೋತಾ ಇರ್ತಾಳೆ. ಮನೆಗೆ ಬಂದ ತಕ್ಷಣವೇ ಎಲ್ಲರೂ ಕೂಡ ಅವ್ರವ್ರ ಕೆಲಸ ಮಾಡ್ತಾ ಇರ್ತಾರೆ. ಮೀನಾ, ಅದು ನಾನು ನಿಮಗೆ ಏನೋ ಸಂಜೆ ಹೇಳ್ಬೇಕಾಗಿತ್ತು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಏನು ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಅದೇ ಆವಾಗಲೇ ನೀನೇನೋ ಹೇಳ್ತಾ ಇದ್ದೆಯಲ್ಲ, ಹೊರ್ಗಡೆ ಹೋಗಬೇಕು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಟ್ರೈನಿಂಗಿಗೆ ಯಾರ ಜೊತೆ ಹೋಗ್ತೀಯಾ? ಒಬ್ಬಳೇ ಹೋಗೋದು ಬೇಡ ಅಲ್ವಾ? ರಕ್ಷಣ್ ಕಳಿಸ್ಕೊಡೋಣ ಅಂತ ಅಂದರೆ ಅವಳಿಗೆ ಎಕ್ಸಾಮ್ ಇರುತ್ತೆ. ಅಪ್ಪ ಎಕ್ಸಾಮ್ ಎಲ್ಲ ಏನೂ ಇಲ್ಲ, 1-2 ದಿನ ಅಲ್ವಾ, ಹೋಗಿ ಬರ್ತೀನಿ ಅಂತ ಹೇಳಿದಾಗ, ಎಲ್ಲ ಏನೂ ಬೇಡ, ನೀನು ಕಲೆಕ್ಟರ್ ಆಗಬೇಕು, ಚೆನ್ನಾಗಿ ಓದ್ಕೋ ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತ ಸುಮ್ಮನೆ ಕೂತ್ಕೋತಾಳೆ. ಆದರೆ ಕೇಶವ್ ಬರ್ಬೋದಾಗಿತ್ತು, ಅವನಿಗೆ ಡೆಲಿವರಿ ನನಗೆ ಡೆಲಿವರಿ ಆಫೀಸು ತುಂಬ ಬಿಸ್ನೆಸ್ ಎಲ್ಲ ಇರುತ್ತಲ್ವಾ ಅಂತ ಹೇಳಿದಾಗ, ಹೌದೌದು, ಅವ್ನು ಹೋಗೋದು ಬೇಡ, ಅವನಿಗೆ ಕೆಲಸ ಜಾಸ್ತಿ ಇದೆ, ಒಂದು ಕೆಲಸ ಮಾಡಿ ಗಿರ್ಜಾ, ನೀನು ಹೋಗು ಅಂತ ಹೇಳಿದಾಗ, ನಾನಾ ಅಂತ ಹೇಳ್ತಾಳೆ. ಅದಾದಮೇಲೆ ಸರಿ ಹೋಗ್ತೀನಿ. ಮತ್ತೆ ಯೋಚನೆ ಮಾಡಿ, ಪ್ರಿಯಾ ಅವರು ನೀವು ಇಲ್ಲದೆ ಇರೋ ಟೈಮ್ನ ನೋಡಿ ಮನೆಯೆಲ್ಲನೂ ಅವ್ರ ಹಿಡಿತಕ್ಕೆ ತೊಗೊಂಡ್ಬಿಡ್ತಾರೆ. ಹಾಗೆಲ್ಲ ಆಗಬಾರ್ದು ರೀ ಅದು ಅಂತ ಹೇಳಿದಾಗ, ನನಗೆ ಹೋಗೋದಕ್ಕೆ ಆಗೋದಿಲ್ಲ ರೀ ಅಂತ ಹೇಳಿದಾಗ, ಅಲ್ಲ ನೀವು ಹೋಟೆಲಲ್ಲೇ ಉಳ್ಕೋತೀರಾ ಅಂತ ಹೇಳಿ ಪ್ರಿಯಾ ಕೇಳ್ತಾಳೆ. ಆಗ ಹೌದು, ಯಾಕೆ ಅಂತ ಹೇಳಿದಾಗ, ಅಲ್ಲ ನೀವು ಒಬ್ಬರೇ ಹೋಟೆಲಲ್ಲಿ ಉಳ್ಕೋತೀರಾ? ಅಯ್ಯೋ ಪ್ರಿಯಾ ಅಕ್ಕ, ಹೋಟೆಲಲ್ಲಿ ಒಬ್ಬರೇ ಉಳ್ಕೊಳ್ಳೋದು ಇನ್ನೇನು, ಅದು ಆಫೀಸಿಂದ ಕೊಡ್ತಾ ಇರೋ ರೂಮು ತುಂಬಾ ಸೇಫಾಗೇ ಇರುತ್ತೆ ಅಲ್ವಾ ಅಂತ ಹೇಳಿದಾಗ, ಯಾಕೆ ಪ್ರಿಯಾ ಅವರೇ, ನೀವ್ಯಾವತ್ತು ಹೋಟೆಲಲ್ಲಿ ಉಳ್ಕೊಂಡಿಲ್ವಾ ಅಂತ ಹೇಳಿದಾಗ, ಅಯ್ಯೋ ನಾನು ಹೋಟೆಲಲ್ಲಿ ಉಳ್ಕೊಂಡಿದ್ದೀನಿ, ಆದರೆ ನಾನು ನಮ್ಮಪ್ಪ ನಮ್ಮಮ್ಮ ನನ್ನ ತಂಗಿ ಎಲ್ಲರೂ ಸೇರಿ ಉಳ್ಕೊಂಡಿದ್ದೀವಿ, ಒಬ್ಬರೇ ಉಳ್ಕೊಂಡಿಲ್ಲಪ್ಪ ಅಂತ ಹೇಳಿದಾಗ, ಅಯ್ಯೋ ಆಫೀಸಿಂದ ಕೊಡೋದು ಇನ್ನು ಹೇಗಿರುತ್ತೆ ಅಂತ ಹೇಳ್ತಾರೆ. ಸರಿ, ಯಾರು ಹೋಗ್ತಾರೆ? ಮಾವ ನಾವೇ ಹೋಗ್ಲಾ? ನಾವು ಹೇಗಿದ್ರು ಬೆಂಗಳೂರಿಗೆ ಹೋಗಿ ತುಂಬ ದಿನ ಆಗಿದೆ, ನಾನು ಇವರು ಹೋಗ್ತೀವಿ. ಪ್ರಿಯಾ ಮೀನವರು ಟ್ರೈನಿಂಗಿಗೆ ಅಂತ ಹೋದಾಗ ನಾವಿಬ್ಬರು ಹೋಗಿ ಬೆಂಗಳೂರೆಲ್ಲ ಸುತ್ತಾಡ್ಕೊಂಡು ಬರ್ತೀವಿ ಅಂತ ಹೇಳಿದಾಗ, ಸರಿ ಆಯಿತು ಹಾಗೆ ಮಾಡು ಅಂತ ಹೇಳ್ತಾ ಇರ್ತಾರೆ. ಕೇಶವ ಅಂತ ಹೇಳಿ ಕೋಪ ಮಾಡ್ಕೋತಾ ಇರ್ತಾಳೆ. ಅದಾದಮೇಲೆ ಎಲ್ಲರೂ ಕೂಡ ಹಾಗೆ ಹೋಗ್ತಾರೆ. ಆಗ ಅಲ್ಲ ಇದು ಅತ್ತೆ ಇದೆಲ್ಲ ಏನತ್ತೆ ಅಂತ ಹೇಳಿ ಕೇಳ್ತಾಳೆ. ಆಗ ನೋಡು, ನೀನು ಬೇಜಾರು ಮಾಡ್ಕೋಬೇಡ, ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ, ನಿನ್ನ ಜೊತೆ ಕೇಶವನೇ ಬರೋದು, ನಾನು ಅವ್ರ ಜೊತೆ ಮಾತಾಡ್ತೀನಿ ಸರಿನಾ ಅಂತ ಹೇಳಿ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತಾರೆ. ಈ ಕಡೆ ನೋಡಿದ್ರೆ ಪ್ರಿಯಾ ಮಧ್ಯಾಹ್ನ ಊಟ ತೊಗೊಂಡು ಕೂತಿರ್ತಾಳೆ. ಆಗ ಅತ್ತೆ ನಾನು ಊಟ ತೊಗೊಂಡು ಅವ್ರಿಗೆ ಕೊಟ್ಟು ಬರ್ತೀನಿ. ಏನು, ನೀನು ಹೋಗಿ ಊಟ ತೊಗೊಂಡು ಅವ್ರಿಗೆ ಕೊಟ್ಟು ಬರ್ತೀಯಾ? ಪ್ರಿಯವರೇ, ಇದು ಸ್ವಲ್ಪ ಯಾಕೋ ಜಾಸ್ತಿ ಆಯಿತು ಅಂತ ಅನ್ನಿಸ್ಲಿಲ್ವಾ? ಅವ್ರ ಆಫೀಸ್ ತುಂಬ ದೂರ ಇದೆ. ಅಯ್ಯೋ ನಿಮಗೆಲ್ಲ ಏನು ಗೊತ್ತಾಗುತ್ತೆ, ಗಂಡಂಗೆ ಹೆಂಡತಿ ಊಟ ತೊಗೊಂಡೋದ್ರೆ ಅವ್ರು ಎಷ್ಟು ಖುಷಿ ಪಡ್ತಾರೆ ಅಂತ ಹೇಳಿದಾಗ, ಅಯ್ಯೋ ಇದೆಲ್ಲ ನಿಮ್ಮ ಮಾವಂಗೆ ಇಷ್ಟ ಆಗೋದಿಲ್ಲಮ್ಮ, ನಾವು ಒಂದ್ಸಲ ತೊಗೊಂಡೋಗಿದ್ವಿ, ಆದರೆ ನಿಮ್ಮ ಮಾವ ಇದೆಲ್ಲ ಏನು ಬೇಡ ಅಂತ ಹೇಳಿ ಅಂದ್ಬಿಟ್ರು, ಅವತ್ತಿಂದ ನಾವು ತೊಗೊಂಡೋಗಿಲ್ಲ ಗೊತ್ತಾ, ಇದನ್ನೆಲ್ಲ ನಿಮ್ಮ ಮಾವ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದಾಗ, ಅದೇ ಅತ್ತೆ ನಾನು ಅವ್ರನ್ನ ಒಪ್ಪಿಸ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಏನು ಒಪ್ಪಿಸ್ಬೇಕು, ಯಾರನ್ನ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಅದೇ ಟೈಮಿಗೆ ಅದು ಮಾಧವಂಗೆ ಅಂತ ಹೇಳಿಬಿಟ್ಟು ಇವರು ಊಟ ತೊಗೊಂಡು ಹೋಗ್ತಾ ಇದ್ದಾಳೆ. ಅದು ರೀ ಅಂತ ಹೇಳಿದಾಗ, ನನ್ನ ಸೊಸೆ ಒಳ್ಳೊಳ್ಳೆ ಅಭ್ಯಾಸಗಳನ್ನ ಮಾಡ್ಕೊಂಡಿದ್ದಾಳೆ, ಹೋಗ್ಲಿ ಕೊಟ್ಪಾ ಅಂತ ಹೇಳಿದಾಗ, ಸರಿ ಆಯಿತು ಮಾವ, ಆದರೆ ಅತ್ತೆ ನೀವು ಒಪ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ರು, ಗಂಡಂಗೆ ಊಟ ತೊಗೊಂಡು ಹೋಗೋದನ್ನ ಯಾರು ಬೇಡ ಅಂತಾರೆ ಅಂತ ಹೇಳಿದಾಗ ಇವ್ರಿಗೂ ಕೂಡ ತುಂಬಾ ಬೇಜಾರಾಗ್ಬಿಡುತ್ತೆ.
ಹೇಗೆ ಹೋಗ್ತೀಯಮ್ಮ ಅಂತ ಹೇಳಿದಾಗ ನಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ. ಆಗ ಯಾಕೆ ನಡ್ಕೊಂಡು ಹೋಗ್ತೀಯಾ? ಪರವಾಗಿಲ್ಲ, ನಾನು ಇಲ್ಲಿ ನಂಗೆ ಗೊತ್ತಿರೋರ್ದು ಆಟೋ ಇದೆ, ಕರೆಸ್ತೀನಿ, ಆಟೋದಲ್ಲಿ ಹೋಗು ಅಂತ ಹೇಳ್ತಾರೆ. ಅಯ್ಯೋ ಮಾವ, ಅದೆಲ್ಲ ಏನು ಬೇಡ, ನೀನೇನು ಆಟೋದಲ್ಲಿ ಹೋಗೋದೇನು ಬೇಡಮ್ಮ ಅಂತ ಹೇಳಿದಾಗ ಪರವಾಗಿಲ್ಲ ಮಾವ, ನಾನು ಬಸ್ಸಲ್ಲೇ ಹೋಗ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆಗ ಅಯ್ಯೋ ನೀನು ಯಾಕೆ ಬಸ್ಸಲ್ಲಿ ಹೋಗಬೇಕು, ನೀನು ಆಟೋದಲ್ಲೇ ಹೋಗು ಅಂತ ಹೇಳಿದಾಗ ಆಗಲ್ಲ ಮಾವ, ಅವ್ರಿಗೋಸ್ಕರ ಊಟ ತೊಗೊಂಡು ಹೋಗೋದು, ಅವ್ರು ಊಟ ಮಾಡೋದು ಎಲ್ಲ ನೋಡಿದ್ರೆ ನಡೆಯೋ ದಾರಿ ಸಾಗೋದೇ ಗೊತ್ತಾಗೋದಿಲ್ಲ, ಬೇಗ ಬಂದುಬಿಡ್ತೀನಿ ಅಂತ ಹೇಳಿದಾಗ ಅದೆಲ್ಲ ಏನು ಬೇಡ, ನೀನು ಆಟೋದಲ್ಲಿ ಹೋಗು ಅಂತ ಹೇಳ್ತಾರೆ. ಪ್ರಿಯ ಮತ್ತು ಗಿರ್ಜಂಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ಅದಾದಮೇಲೆ ಕೇಶವ ಮನೆಗೆ ಬರ್ತಾನೆ. ಮನೆಗೆ ಬಂದ ತಕ್ಷಣ ಕೇಶವ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಪ್ರಿಯಾ ಅವರು, ಯಾವಾಗ ನೋಡಿದ್ರು ಕೂಡ ಹೋಟೆಲಲ್ಲಿ ಒಬ್ಬರೇ ಉಳ್ಕೊತೀರ ಅಂತ ಯಾಕೆ ಮಾತೆಗ್ದಿದ್ದು? ರಿಸೆಪ್ಷನಲ್ಲಿ ಅವರ ಅಮ್ಮ ಹೇಳಿದರು, ನನ್ನ ಮಗಳು ಎಲ್ಲಿ ಬೇಕು ಅಲ್ಲಿ ಮಾತ್ರ ಮಾತಾಡೋದು, ಎಷ್ಟು ಬೇಕು ಅಷ್ಟೇ ಮಾತಾಡೋದು ಅಂತ ಹೇಳಿ, ಮಾತಾಡಿದ್ರೆ ಮುತ್ತು ಸುರಿದು ಬಿಡ್ತವೆ ಅಂತ ಹೇಳಿದರು, ಇದೇನಾ ಮುತ್ತುಗಳು ಅಂತ ಹೇಳಿದಾಗ ಅಯ್ಯೋ ಯಾಕೆ ಮೇನಾ ಅಂತ ಹೇಳಿದಾಗ ಮತ್ತೆ ನಾವು ಹೇಗಾದರೂ ಹೋಟೆಲ್ಗೆ ಹೋಗ್ತೀವಿ, ಅದನ್ನೆಲ್ಲ ಕೇಳೋದಕ್ಕೆ ಇವ್ರು ಯಾರು? ಪಾಪ ಅವತ್ತೇನೋ ಉಸ್ಲಿ ತಿಂದ್ಲು ಅಂತ ಹೇಳಿ ಅಮ್ಮಂಗೆ ಸಿಕ್ಕಾಕ್ಸಿ ಬಯಸ್ಬಿಟ್ರು, ಇವತ್ತು ಪಾಯಸ ತಿಂದಿಲ್ಲ ಅಂತ ಹೇಳಿ ಬಯಸ್ಬಿಟ್ರು. ಏನು ಅಂದ್ಕೊಂಡಿದ್ದಾರೆ ಅವರು? ಅವ್ರಿಗೆ ಏನು ಬೇಕೋ ಅದನ್ನೆಲ್ಲ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ. ಬೇರೆಯವ್ರಿಗೂ ಫೀಲಿಂಗ್ಸ್ ಇರುತ್ತೆ ಅಂತ ಗೊತ್ತಾಗೋದಿಲ್ವಾ? ನನ್ನ ಜೊತೆ ಹೋಟೆಲಿಗೆ ಬರೋಕ್ಕೆ ಅವ್ರಿಗೇನು ರೈಟ್ಸ್ ಇದೆ? ನಾನು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದು ನಿನ್ನ ಜೊತೆ, ಬಂದರೆ ನೀನು ಬಾ, ಇಲ್ಲ ಅಂತಂದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ, ನನಗೆ ಅವ್ರ ಮೇಲೆ ಎಷ್ಟು ಕೋಪ ಬರ್ತಾ ಇದೆ ಗೊತ್ತಾ, ನೀನು ಹೋಗಿ ಬುದ್ಧಿ ಹೇಳು ಅಂತ ಹೇಳಿದಾಗ ಅಯ್ಯೋ ಮಿನಮ್ಮ ಅದು ಹೇಗಾಗುತ್ತೆ, ಅವರು ನನಗೆ ಅದಕ್ಕೆ ಸಮಾನ, ಅಂದರೆ ತಾಯಿ ಸಮಾನ, ಅವ್ರಿಗೆ ಹೋಗಿ ನಾನು ಹೇಳೋದಕ್ಕಾಗುತ್ತಾ? ಮತ್ತು ಇನ್ನೇನು ಮಾಡೋದಕ್ಕಾಗುತ್ತೆ, ನೀನು ಹೋಗಿ ಹೇಳು. ಅಯ್ಯೋಯ್ಯೋ ಬೇಡ ಬೇಡ, ಇದೆಲ್ಲ ವಿಕೋಪಕ್ಕೆ ಹೋಗ್ಬಿಡುತ್ತೆ, ನೀನು ಸುಮ್ಮನೆ ಇರು ಮೀನಮ್ಮ, ನನಗೆ ಎಷ್ಟು ಕೋಪ ಬರ್ತಾ ಇದೆ ಅಂತ ಹೇಳ್ತಾರೆ, ಚೆನ್ನಾಗಿ ಬೈದಾಗಿ ಬಿಡಬೇಕು ಅನ್ನಿಸ್ತಾ ಇದೆ. ನನ್ನನ್ನೇ ಪಂಚಭ್ಯ ಮಾಡ್ಕೊಂಬಿಡು, ನಿಂಗೆ ಏನೇನು ಅನ್ನಿಸ್ಬೇಕು ಎಲ್ಲ ನನಗೆ ಬೈದ್ಬಿಡು ಮೀನಾ ಅಂತ ಹೇಳಿದಾಗ ಏಯ್ ಅಂತ ಹೇಳೋದಕ್ಕೆ ಹೋಗಿ ಕೇಶವ ಹೇಗೋ ನಾನು ನಿನ್ನ ಬೈಲಿ ಅಂತ ಹೇಳ್ತಾನೆ. ಯಾಕೆ ಮೀನಾ ಏನಾಯಿತು? ನೀನು ನಾನು ಎಷ್ಟು ಇಷ್ಟಪಡ್ತೀಯ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಕಣೋ, ನೀನು ಕೂಡ ಕೆಲಸ ಮಾಡಿ ಬರ್ತೀಯ, ಅಂಗಡಿನಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ಬಂದು ಸುಸ್ತಾಗಿರುತ್ತೆ, ಆದರೆ ಎಲ್ಲರೂ ಕೂಡ ಹೆಂಡತಿಗೆ ಪ್ರೀತಿ ಜೊತೆಗೆ ಗೌರವ ಕೊಡೋದನ್ನು ನೋಡಿದ್ದೀನಿ, ನೀನು ಎಷ್ಟು ಗೌರವ ಕೊಡ್ತೀಯ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಹೆಂಡತಿ ಜಾಸ್ತಿ ಓದಿದರೆ ಸಾಕು, ಅವ್ರ ಮೇಲೆ ಕೋಪ ಮುನ್ಸು ಎಲ್ಲ ಬರುತ್ತೆ, ಆದರೆ ನೀನು ನನ್ನ ಜೊತೆ ಯಾವತ್ತೂ ಕೂಡ ಹಾಗೆ ಈಗೋ ಥರ ನಡ್ಕೊಂಡೇ ಇಲ್ಲ, ಅಂಥದ್ರಲ್ಲಿ ನಿನ್ನನ್ನು ನಾನು ಬೈತೀನ? ಹೆಂಡತಿಗೆ ಇಷ್ಟೊಂದು ಗೌರವ ಯಾರು ಕೊಡ್ತಾರೆ ಗೊತ್ತಾ? ಅವ್ರ ತಾಯಿನ ಯಾರು ತುಂಬ ಪ್ರೀತಿ ಮಾಡ್ತಾರೆ ಅವರು, ನೀನು ನನ್ನ ಎಷ್ಟು ಪ್ರೀತಿ ಮಾಡ್ತೀಯ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಕಣೋ, ದೇವ್ರು ಕೊಟ್ಟಿರುವಂತಹ ವರ ಕಣೋ ಕೇಶವ, ನಿನ್ನನ್ನು ನಾನು ಹಾಗೆಲ್ಲ ಬೈಯೋದಕ್ಕಾಗುತ್ತಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಮೀನಮ್ಮ ನೀನು ಎಷ್ಟು ಮುದ್ದೆ ಗೊತ್ತೇನೆ ನೀನು ಅಂತ ಹೇಳಿ ಅವರಿಬ್ಬರು ಕೂಡ ಹಾಗೆ ಮುದ್ದು ಮಾಡ್ಕೊತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಸುಂದರ ಟೆರೆಸ್ ಮೇಲೆ ಇರ್ತಾನೆ. ಅಮ್ಮು ಬೆಸ್ಸಿಟ್ಟು ಹಚ್ಕೊಂಡು ಮನೆ ಒಳಗಡೆ ಬರ್ತಾ ಇರ್ತಾಳೆ. ಅದನ್ನ ನೋಡಿ ಕಳ್ಳ 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 ಅಂತ ಹೇಳಿ ಜೋರಾಗಿ ಕಿರ್ಚ್ಕೊಂಡು ಬಂದು ಮನೆಯಲ್ಲಿ ಎಲ್ಲರನ್ನೂ ಸೇರಿಸ್ಬಿಡ್ತಾನೆ. ಬಾವಾ ಕಳ್ಳ ಬಂದಿದ್ದಾನೆ, ಯಾರೋ ಬೆಡ್ಶೀಟ್ ಹಚ್ಕೊಂಡು ಬರೋದನ್ನು ನಾನು ನೋಡಿದೆ ಅಂತ ಹೇಳಿದಾಗ ಯಾರು ಬಂದಿರ್ತಾರೆ, ಮನೆಯೆಲ್ಲ ಚೆಕ್ ಮಾಡಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇದಿಷ್ಟು ಬುಧವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್.